ಗುಡ್ ಈವ್ನಿಂಗ್ ಚಿಲ್ಡ್ರನ್. ಇವತ್ತಿನ ಪಾಠದ ಬಗ್ಗೆ ನೀವು ತುಂಬ ಉತ್ಸುಕರಿಂದ ಕಾಯ್ತಾ ಇರ್ತೀರಲ್ವಾ, ತುಂಬ ಕಾತರದಿಂದ ಕಾಯ್ತಾ ಇದ್ದೀರಾ ಇವತ್ತು ಏನು ಪಾಠ ಮಾಡ್ಬೋದು ಮೇಡಮು ಅಂತ. ನೆನ್ನೆನ ಕ್ಲಾಸಲ್ಲಿ ನೀವು ಇತಿಹಾಸ ಪರಿಚಯ, ಇತಿಹಾಸ ಅಂದರೆ ಏನು ಮತ್ತು ಇತಿಹಾಸ ಯಾಕೆ ಬೇಕು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ಈಗ ಇತಿಹಾಸ ಪಿತಾಮಹ ಬಗ್ಗೆ ತಿಳ್ಕೊಳ್ಳೋಣ. ಇತಿಹಾಸದ ಪಿತಾಮಹ ಯಾರು, ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇವತ್ತಿನ ಕ್ಲಾಸ್ನಲ್ಲಿ. ಇವರೇ ಮಕ್ಕಳ ಇತಿಹಾಸದ ಪಿತಾಮಹ ಹೆರೋಡಟಸ್ ಅಂತ. ಇವರ ಚಿತ್ರವನ್ನು ನಿಮ್ಗೆ ಎಲ್ಲರಿಗೂ ಕಾಣಿಸಿದೆ ಅಲ್ವಾ, ನಿಮ್ಗೆ ಈ ಚಿತ್ರ ಕಾಣಿಸಿದೆ ಅಲ್ವಾ, ಇವರೇ ಇತಿಹಾಸದ ಪಿತಾಮಹ ಹೆರೋಡಟಸ್ ಅಂತ. ಇತಿಹಾಸದ ಪಿತಾಮಹ ಅಮೂಲ್ಯವಾದ ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಜಗತ್ತಿಗೆ ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಯಾರು? ಗ್ರೀಕ್ ದೇಶದ ಹೆರೋಡಟಸ್. ಹಾಗಾಗಿ ನಾವು ಹೆರೋಡಟಸ್ ಅವರನ್ನು ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಏನಕ್ಕೆ ನಾವು ಹೆರೋಡಟಸ್ ಅವರನ್ನು ಇತಿಹಾಸದ ಪಿತಾಮಹ ಅಂತ ಕರಿತೀವಿ? ಅಮೂಲ್ಯವಾದ ಇತಿಹಾಸ ನಮ್ಗೆ ಅಮೂಲ್ಯವಾದದಲ್ವಾ, ಹಿಂದಿನ ತಿಳ್ಕೊಂಡ್ರೆ ತಾನೇ ನಾವು ಮುಂದಿನ ತಿಳ್ಕೊಳ್ಳೋಕೆ ಸಾಧ್ಯ ಆಗೋದು. ಹಾಗಾಗಿ ಅಮೂಲ್ಯವಾದ ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಜಗತ್ತಿಗೆ ಮೊಟ್ಟ ಮೊದಲು ತೋರಿಸ್ಕೊಟ್ಟವರು ಗ್ರೀಕ್ ದೇಶದ ಹೆರೋಡಟಸ್. ಹಾಗಾಗಿ ನಾವು ಹೆರೋಡಟಸ್ ಅವರನ್ನು ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಹಾಗಿದ್ರೆ ಇತಿಹಾಸಕ್ಕೆ ನಮಗೇನು ಮುಖ್ಯವಾಗಿ ಬೇಕಾಗಿರೋದು ಯಾವುದು? ಆಧಾರಗಳಲ್ವಾ. ಆಧಾರಗಳಿಲ್ಲ ಅಂದರೆ ಇತಿಹಾಸ ಇಲ್ಲವೇ ಇಲ್ಲ. ನಾವು ನೆನ್ನೆನೇ ತಿಳ್ಕೊಂಡ್ವಿ, ಇತಿಹಾಸಕಾರರು ಒಬ್ಬರು ನ್ಯಾಯವಾದಿ ಇದ್ದ ಹಾಗೆ ಅಲ್ವಾ. ಯಾಕಂದರೆ ಆ ನ್ಯಾಯವಾದಿಗಳು ಸಾಕ್ಷಿ ಪುರಾವೆ ಎಲ್ಲವನ್ನ ಪರಿಶೀಲಿಸಿ ಯಾವುದಕ್ಕೆ ಏನು ಸಾಕ್ಷಿ ಬೇಕು. ಈಗ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅಂದರೆ ಅವನಿಗೆ ತಪ್ಪು ಮಾಡಿದ್ದಾನೆ ಅನ್ನೋದಕ್ಕೂ ಸಾಕ್ಷಿ ಪುರಾವೆ ಇರಬೇಕು, ಅವನು ನಿರಪರಾಧಿ ಅನ್ನೋದಕ್ಕೂ ಸಾಕ್ಷಿ ಪುರಾವೆ ಇರಬೇಕು. ಸಾಕ್ಷಿ ಪುರಾವೆ ಇಲ್ಲದೆ ನಾವು ಯಾವ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಆಧಾರವಿಲ್ಲದೆ ಇತಿಹಾಸವಿಲ್ಲ. ಹಾಗಾಗಿ ಆಧಾರಗಳ ಬಗ್ಗೆ ಇನ್ನು ಮುಂದೆ ತಿಳ್ಕೊಳ್ಳೋಣ ಈ ಕ್ಲಾಸ್ನಲ್ಲಿ. ಆಧಾರಗಳಲ್ಲಿ ಎರಡು ವಿಧ. ಯಾವ್ಯಾವುದು ಎರಡು ವಿಧ? ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು. ಯಾವುದು ಎರಡು ವಿಧ ಹಾಗಾದರೆ? ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು. ಈಗ ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ ಎರಡು ವಿಧವಾಗಿ ವಿಂಗಡಣೆ ಆಗಿದೆ. ಯಾವ್ಯಾವುದದು? ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಸಾಹಿತ್ಯ ಆಧಾರದಲ್ಲಿ ಮತ್ತೆ ಎರಡು ವಿಧ ಯಾವುದು? ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯ ಅಂದರೆ ಅಕ್ಷರಸ್ಥರಿಂದ ರಚನೆ ಆದಂತಹ ಸಾಹಿತ್ಯ, ಬರವಣಿಗೆ ರೂಪದಲ್ಲಿರುವಂತಹ ಸಾಹಿತ್ಯ, ಅಕ್ಷರಸ್ಥರಿಂದ ರಚನೆಯಾದ ಸಾಹಿತ್ಯಕ್ಕೆ ನಾವೇನಂತ ಕರಿತೀವಿ? ಲಿಖಿತ ಸಾಹಿತ್ಯ. ಮತ್ತು ಮೌಖಿಕ ಸಾಹಿತ್ಯಕ್ಕೆ ಏನಂತ ಕರೀತಾರೆ? ಮೌಖಿಕ ಹೆಸರಲ್ಲೇ ಇದೆ, ಬಾಯಿಂದ ಬಾಯಿಗೆ ಹೋಗುವಂತಹದ್ದು. ಅಂದರೆ ಅನಕ್ಷರಸ್ಥರಿಂದ, ಅವರಿಗೆ ಅಕ್ಷರಗಳು ತಿಳಿಯದ ಜ್ಞಾನದಿಂದ, ಅಕ್ಷರಗಳು ಅವರಿಗೆ ಗೊತ್ತಿಲ್ಲ, ಅನಕ್ಷರಸ್ಥರಿಂದ ರಚಿತವಾದ ಸಾಹಿತ್ಯಕ್ಕೆ ಮೌಖಿಕ ಸಾಹಿತ್ಯ ಅಂತ ಕರಿತೀವಿ. ಅನಕ್ಷರಸ್ಥರು ಅಂತ ಇವ್ರನ್ನ ನಿರ್ಲಕ್ಷ್ಯ ಮಾಡುವಂತಿಲ್ಲ, ಇವರು ಸಹ ಅನೇಕ ಅನುಭವಗಳನ್ನು ಹೊಂದಿರುವಂಥವರು. ಇವರು ಅನೇಕವಾದ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಅಂದರೆ ಬಾಯಿಂದ ಬಾಯಿಗೇನೆ ರಚನೆ ಮಾಡಿದ್ದಾರೆ. ಒಂದು ಪರಂಪರೆಯಿಂದ ಇನ್ನೊಂದು ಪರಂಪರೆಗೆ ಅವರು ತಿಳ್ಕೊಂಡಂಥ ಜ್ಞಾನವನ್ನು ಹಂಚಿದ್ದಾರೆ. ಲಿಖಿತ ಸಾಹಿತ್ಯ ಅಂದರೆ ಬರವಣಿಗೆ ರೂಪದಲ್ಲಿರುವಂತಹ ಸಾಹಿತ್ಯ. ಈಗ ಲಿಖಿತ ಸಾಹಿತ್ಯ ಅಂದ್ರೇನು, ಮೌಖಿಕ ಸಾಹಿತ್ಯ ಅಂದ್ರೇನು ಅಂತ ತಿಳ್ಕೊಂಡ್ರಿ. ಈಗ ಮತ್ತೆ ಲಿಖಿತ ಸಾಹಿತ್ಯದಲ್ಲಿರುವಂಥ ವಿಧಗಳನ್ನು ತಿಳ್ಕೊಳ್ಳೋಣ. ಲಿಖಿತ ಸಾಹಿತ್ಯದಲ್ಲಿ ಮತ್ತೆ ಎರಡು ವಿಧವಾಗಿ ವಿಂಗಡಣೆಗೊಂಡಿದೆ. ಅವು ಯಾವ್ಯಾವು? ದೇಶಿ ಸಾಹಿತ್ಯ ಹಾಗೂ ವಿದೇಶಿ ಸಾಹಿತ್ಯ. ಯಾವುದು ಎರಡು ವಿಧ ಲಿಖಿತ ಸಾಹಿತ್ಯದಲ್ಲಿ? ದೇಶಿ ಸಾಹಿತ್ಯ ಹಾಗೂ ವಿದೇಶಿ ಸಾಹಿತ್ಯ. ಈ ದೇಶಿ ಸಾಹಿತ್ಯ ಅಂದ್ರೇನು? ದೇಶಿ ಸಾಹಿತ್ಯ ಅಂದರೆ ನಮ್ಮ ಭಾರತೀಯರು ರಚಿಸಿದಂತಹ ಸಾಹಿತ್ಯ. ಭಾರತೀಯರು ಅಂದರೆ ನಮ್ಮ ದೇಶಿ ಭಾಷೆಗಳಲ್ಲಿ ರಚಿತವಾದಂತಹ ಸಾಹಿತ್ಯ ಯಾವುದು? ದೇಶಿ ಸಾಹಿತ್ಯ. ಅಂದರೆ ದೇಶಿ ಭಾಷೆ ಯಾವ್ಯಾವುದು? ಕನ್ನಡ, ತೆಲುಗು, ಮರಾಠಿ, ಗುಜರಾತಿ. ಇದು ಕೆಲವು ಭಾಷೆಗಳು ದೇಶಿ ಭಾಷೆ ಅಂದರೆ ನಮ್ಮ ದೇಶದ ಭಾಷೆಯಲ್ಲಿನೇ ನಮ್ಮ ಭಾರತೀಯರು ರಚನೆ ಮಾಡಿರುವಂತಹ ಸಾಹಿತ್ಯಕ್ಕೆ ದೇಶಿ ಸಾಹಿತ್ಯ ಅಂತ ಕರಿತೀವಿ. ಹಾಗಾದರೆ ವಿದೇಶಿ ಸಾಹಿತ್ಯ ಅಂದ್ರೇನು? ವಿದೇಶಿ ಸಾಹಿತ್ಯ ಅಂದರೆ ವಿದೇಶದಿಂದ ಬಂದಂತಹ ಪ್ರವಾಸಿಗರು, ಅಧಿಕಾರಿಗಳು, ರಾಯಭಾರಿಗಳಂದ್ರೆ ಯಾರು? ಮತ್ತೆ ಈಗ ಬೇರೆ ದೇಶದ ರಾಜರು ನಮ್ಮ ದೇಶದ ರಾಜರಿಗೆ ಸಂದೇಶವನ್ನು ಕಳಿಸೋದಕ್ಕೆ ವ್ಯಕ್ತಿಗಳನ್ನು ಕಳಿಸೋರು, ಅವರೇ ರಾಯಭಾರಿಗಳು. ಅವರು ಬಂದು ನಮ್ಮ ದೇಶದಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಬರೀತಾರಲ್ಲ, ಅವರ ಅನುಭವಗಳನ್ನು ಹಂಚ್ಕೋತಾರಲ್ಲ, ಅದೆಲ್ಲ ವಿದೇಶಿ ಸಾಹಿತ್ಯಕ್ಕೆ ಸೇರಿಕೊಳ್ಳುತ್ತೆ. ವಿದೇಶದಿಂದ ಬಂದಂಥವರು ಅಧಿಕಾರಿಗಳು, ರಾಯಭಾರಿಗಳು, ಮತ್ತು ವ್ಯಾಪಾರ ಮಾಡೋದಕ್ಕೆ ಬಂದ ಮಾರಾಟಗಾರರು, ಇವರೆಲ್ಲ ರಚಿಸಿದಂತಹ ಸಾಹಿತ್ಯವನ್ನು ವಿದೇಶಿ ಸಾಹಿತ್ಯ ಅಂತ ಕರಿತೀವಿ.
ಈಗ ಇದಿಷ್ಟು ಲಿಖಿತ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ವಿಷಯ. ಮೌಖಿಕ ಸಾಹಿತ್ಯದಲ್ಲಿ ಬೇರೆ ಬೇರೆ ವಿಧಗಳಿದೆ ಅಲ್ಲ, ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಮೌಖಿಕ ಸಾಹಿತ್ಯದಲ್ಲಿ ವಿಧಗಳು ಯಾವ್ಯಾವುದು? ಲಾವಣಿಗಳು. ಲಾವಣಿಗಳು ಅಂದರೆ ಹಾಡಿನ ರೂಪದಲ್ಲಿರುವಂತಹ ಸಾಹಿತ್ಯಕ್ಕೆ ಲಾವಣಿಗಳು ಅಂತ ಕರಿತೀವಿ. ಹಾಡಿನ ಮೂಲಕನೇ ಒಂದು ಸಂದೇಶವನ್ನು ತಲುಪಿಸೋದು ಜನರಿಗೆ, ಅದನ್ನು ಲಾವಣಿಗಳು ಅಂತ. ಇದು ಕೂಡ ಜನಪದ ಶೈಲಿ ಅಂತ ಇರೋದು. ಜನಪದ ಅಂದರೆ ಬಾಯಿಂದ ಬಾಯಿಗೆ ಬಂದಿರುವಂಥದ್ದು. ಈಗ ಇನ್ನೊಂದಿದೆ ಪ್ರಕಾರ, ಜಾನಪದ ಗೀತೆಗಳು ಹಾಗೂ ಜಾನಪದ ಕಥೆಗಳು. ಜಾನಪದ ಗೀತೆಗಳು ಸಹ ಲಾವಣಿ ಥರನೇ ಬರುತ್ತೆ. ಜಾನಪದ ಕಥೆಗಳು ಅಂದರೆ ನಿಮ್ಮ ಅಜ್ಜಿ ತಾತ ಇವರೆಲ್ಲ ಕಥೆಗಳು ಹೇಳಿರ್ತಾರಲ್ವ, ಒಂದು ಜಾಗದ ಮಹಿಮೆ ಬಗ್ಗೆ, ಅದು ಒಂದು ಪ್ರದೇಶದ ಬಗ್ಗೆ, ಒಂದು ದೇವರ ಬಗ್ಗೆ, ಒಂದು ಧಾರ್ಮಿಕ ಆಚರಣೆ ಬಗ್ಗೆ ಅವರು ಬಾಯಿಂದ ಬಾಯಿಗೆ, ಈಗ ನಿಮಗೆ ಹೇಳಿರ್ತಾರೆ ನಿಮ್ಮ ಅಜ್ಜಿ ತಾತ, ನೀವು ಮುಂದಿನ ಪೀಳಿಗೆಗೆ ಹೇಳ್ತೀರಾ. ಹಾಗೆ ಬಾಯಿಂದ ಬಾಯಿಗೆ ಹರಡಿರುವಂತಹ ಮಾಹಿತಿ ಯಾವುದು? ಜಾನಪದ ಕಥೆಗಳು, ಜಾನಪದ ಗೀತೆಗಳು, ಲಾವಣಿಗಳು. ಇದೆಲ್ಲ ಬಾಯಿಂದ ಬಾಯಿಗೆ. ಇಷ್ಟನ್ನು ಕೂಡ ಮೌಖಿಕಕ್ಕೆ ಉದಾಹರಣೆ. ಲಾವಣಿಗಳು ಎರಡೆರಡು ಸರಿ ಬರ್ದಿದ್ದೀನಿ, ಅಂದರೆ ನಿಮ್ಗೆ ಅರ್ಥ ಆಗಲಿ ಅಂತ ಬರ್ದಿದ್ದೀನಿ. ಐತಿಹ್ಯಗಳು ಅಂದ್ರೇನು? ಹಾಗಾದರೆ ಸ್ಥಳ ಪುರಾಣಗಳಿಗೆ ಐತಿಹ್ಯಗಳು ಅಂದರೆ ಸ್ಥಳಗಳ ಪ್ರಾಮುಖ್ಯತೆಯನ್ನು ಹೇಳುವಂಥದ್ದು. ಆ ಪ್ರತ್ಯೇಕ ಸ್ಥಳಗಳಿಗೆ ಪ್ರತ್ಯೇಕವಾದಂತಹ ಮಾಹಿತಿಗಳಿರುತ್ತೆ. ಅದು ಬಾಯಿಂದ ಬಾಯಿಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಹಿತಿ ಕೊಡ್ತಾರಲ್ಲ, ಬಾಯಿಂದ ಬಾಯಿಗೆ ಇರುವಂತಹ ಮಾಹಿತಿಗಳಿಗೆ ಐತಿಹ್ಯಗಳು ಅಂತ ಕರಿತೀವಿ. ಸರಿ ಮಕ್ಕಳ, ಈಗ ನಾವು ಮೌಖಿಕ ಸಾಹಿತ್ಯದ ಬಗ್ಗೆ ತಿಳ್ಕೊಂಡ್ವಿ, ಲಿಖಿತ ಸಾಹಿತ್ಯದ ಬಗ್ಗೆ ತಿಳ್ಕೊಂಡ್ವಿ. ಈಗ ಆಧಾರಗಳಲ್ಲಿ ಇನ್ನೊಂದು ವಿಧವಾದ ಪುರಾತತ್ವ ಆಧಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಪುರಾತತ್ವ ಆಧಾರಗಳು ಅಂದ್ರೇನು? ಮಾನವರು ಬಳಸಿದಂತಹ ಭೌತಿಕ ವಸ್ತುಗಳೇ ಪುರಾತತ್ವ ಆಧಾರಗಳು. ಭೌತಿಕ ವಸ್ತುಗಳು ಅಂದರೆ ಯಾವ್ಯಾವುದು? ಅಂದರೆ ಮಾನವರು ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ರು, ಈಗಲೂ ಅದು ಅವಶೇಷಗಳಾಗಿ ಉಳಿದಿರುತ್ತಲ್ಲ, ಅಂತಹ ವಸ್ತುಗಳಿಗೆ ಪುರಾತತ್ವ ಆಧಾರಗಳು ಅಂತ ಕರಿತೀವಿ. ಈ ಅವಶೇಷಗಳು ಅಂದರೆ ಪಳೆಯುಳಿಕೆಗಳು ಅಂತಲೂ ಕರಿತೀವಿ. ನಾವು ಆ ಹಿಂದಿನ ಕಾಲದಲ್ಲಿ ಉಪಯೋಗಿಸಿದಂತಹ ವಸ್ತುಗಳು ಈಗಿನ ಕಾಲಕ್ಕೆ ಶಿಥಿಲಗೊಂಡಿರುತ್ತೆ, ಹಾಳಾಗಿರುತ್ತೆ, ಆದರೂ ಸಹ ನಮಗೆ ಆಧಾರದ ರೂಪದಲ್ಲಿ ಸಿಗುತ್ತೆ. ಅದು ಭೂಮಿಯಲ್ಲಿ ಹುದುಗಿ ಹೋಗಿರುತ್ತೆ, ಭೂಮಿಯಲ್ಲಿ ಮುಚ್ಚೋಗಿರುತ್ತೆ. ಅಂತಹ ಭೂಮಿಯಲ್ಲಿ ಹುದುಗಿರುವಂತಹ ವಸ್ತುಗಳು, ಆ ವಸ್ತುಗಳಿಗೆ ಏನಂತ ಕರಿತೀವಿ? ಪುರಾತತ್ವ ಆಧಾರಗಳು ಅಂತ ಕರಿತೀವಿ. ಇದನ್ನು ನಾವು ಯಾವ ರೀತಿಯಲ್ಲಿ ಆಚೆ ತೆಗಿಬೋದು? ಭೂಮಿಯಲ್ಲಿ ಇರೋದಂಥದ್ದು ಪುರಾತತ್ವ ಇಲಾಖೆಯವರು ಅದನ್ನು ಉತ್ಖನನದ ಮೂಲಕ ಆಚೆ ತೆಗಿತಾರೆ. ಭೂಮಿಯಿಂದ ಹೊರಗಡೆ ತೆಗಿತಾರಲ್ವ, ಉತ್ಖನನದ ಮೂಲಕ, ಉತ್ಖನನ ಅಂತ ಈ ಪ್ರಕ್ರಿಯೆಗೆ ಕರೀತಾರೆ. ಈ ಪುರಾತತ್ವ ಆಧಾರಗಳು ಅಂದರೆ ಭೌತಿಕ ವಸ್ತುಗಳು ಯಾವ್ಯಾವ್ದು ಇರ್ಬೋದು ಮನುಷ್ಯ ಬಳಸಿದಂಥದ್ದು? ಈಗ ಮನುಷ್ಯ ಏನೇನು ಬಳಸಿದ್ದ ಅಂದರೆ ಮಡಿಕೆ ಚೂರುಗಳಾಗಿರಬಹುದು, ಮತ್ತು ಕೆಲವೊಂದು ಸರಗಳು, ಆಭರಣಗಳನ್ನು ಬಳಸ್ತಿದ್ದಂತಹ ಆ ಆಭರಣದಲ್ಲಿರುವಂತಹ ಮಣಿಗಳಾಗಿರಬಹುದು, ಮತ್ತು ಕತ್ತಿಗಳು, ಗುರಾಣಿಗಳು, ಎಷ್ಟೊಂದು ಆಯುಧಗಳು, ಇದೆಲ್ಲ ನಮಗೆ ಭೌತಿಕ ವಸ್ತುಗಳು. ಅದೆಲ್ಲ ಪುರಾತತ್ವ ಆಧಾರಕ್ಕೆ ಸೇರಿಕೊಳ್ಳುತ್ತೆ. ಅದರ ವಿಧವನ್ನು ತಿಳ್ಕೊಳ್ಳೋಣ. ಈಗ ಪುರಾತತ್ವ ಆಧಾರದಲ್ಲಿ ಎಷ್ಟು ವಿಧವಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇ ವಿಧ ಯಾವುದು? ಅದರಲ್ಲಿ ಸ್ಮಾರಕಗಳು. ಸ್ಮಾರಕಗಳು ಅಂದರೆ ಏನು ಮಕ್ಕಳ? ಹಾಗಾದರೆ ಈ ಸ್ಮಾರಕಗಳಿಗೆ ಇನ್ನೊಂದು ಬೇರೆ ಬೇರೆ ಅದರಲ್ಲೇ ವಿಧ ಬರುತ್ತೆ. ದೇವಾಲಯಗಳು, ಅರಮನೆಗಳು, ಧ್ವಜಸ್ತಂಭಗಳು, ಇವೆಲ್ಲ ಸ್ಮಾರಕಗಳಿಗೆ ಸಂಬಂಧಪಟ್ಟಿರುತ್ತೆ. ನಾಣ್ಯಗಳು ಅಂದರೆ ಈಗ ಯಾವುದೋ ಒಂದು ರಾಜ್ಯಗಳಲ್ಲಿ ಸಮೃದ್ಧವಾಗಿದೆ ಅಂದರೆ ಆ ರಾಜ್ಯದಲ್ಲಿ ಚಿನ್ನದ ನಾಣ್ಯ ಜಾಸ್ತಿ ಇದ್ದರೆ ಅದು ಸಮೃದ್ಧವಾದಂಥ ರಾಜ್ಯಗಳು ಅಂತ ಕರಿತೀವಿ. ಮುತ್ತು ರತ್ನ ಜಾಸ್ತಿ ಇರುತ್ತೆ, ಅದೆಲ್ಲ ಸಂಪತ್ತು ಜಾಸ್ತಿ ಇದ್ದಾಗ ನಾಣ್ಯಗಳು ಕೂಡ ಜಾಸ್ತಿ ಇರ್ತವೆ. ಈ ನಾಣ್ಯಗಳು ಯಾವುದಕ್ಕೆ ಉದಾಹರಣೆ ಆಗುತ್ತೆ? ಪುರಾತತ್ವ ಆಧಾರಗಳು. ಈಗ ಶಾಸನಗಳು. ಈಗ ನಾವು ಯಾವುದೇ ಒಬ್ಬ ರಾಜ ಗೆದ್ದ ತಕ್ಷಣ ಅವನು ವಿಜಯ ಪ್ರತೀಕವಾಗಿ ಶಾಸನದಲ್ಲಿ ತಮ್ಮ ಹೆಸರನ್ನು ಮತ್ತು ಆ ವಿಜಯ ಸಂಗತಿಗಳನ್ನು ಕೆತ್ತಿಸ್ತಾ ಇದ್ದು, ಅದಕ್ಕೆ ಶಾಸನಗಳು ಅಂತ ಕರೀತಾರೆ. ಇತರೆ ಅವಶೇಷಗಳು ಅಂದರೆ ಯಾವುದೋ ಒಂದು ವಸ್ತುಗಳು, ಈಗ ಮನುಷ್ಯ ಬಳಸಿ ಬಿಟ್ಟಿರುವಂತಹ ವಸ್ತುಗಳು ಮತ್ತು ಅದೆಲ್ಲ ವಸ್ತುಗಳು ಇರ್ತಾವಲ್ಲ, ಅದೆಲ್ಲ ಇತರೆ ಅವಶೇಷಗಳು ಅಂತ ಸೇರಿಕೊಳ್ಳುತ್ತೆ. ಮಡಿಕೆ ಚೂರಾಗಿರ್ಬೋದು, ಆವಾಗಲೇ ಹೇಳಿದ್ನಲ್ಲ, ಮಣಿಗಳು, ಭೌತಿಕ ವಸ್ತುಗಳು, ಇದನ್ನೆಲ್ಲ ಇತರೆ ಅವಶೇಷಗಳಿಗೆ ಉದಾಹರಣೆಯಾಗಿ ತಗೊಳ್ಬೋದು ನಾವು. ಇದರಲ್ಲಿ ಸತ್ತ ಪ್ರಾಣಿಗಳ ಎಲುಬುಗಳು ಸಹ ಇತರೆ ಅವಶೇಷಗಳಿಗೆ ಸೇರಿಕೊಳ್ಳುತ್ತೆ. ವ್ಯಾಪಾರ ಮಾಡ್ತಿದ್ದಂತಹ ವಸ್ತುಗಳು ಸಹ ಇತರೆ ಅವಶೇಷಗಳಿಗೆ ಸೇರಿಕೊಳ್ಳುತ್ತೆ. ಇದು ಈಗ ಏನು ತಿಳ್ಕೊಂಡ್ವಿ? ಆಧಾರಗಳ ಬಗ್ಗೆ ತಿಳ್ಕೊಂಡ್ವಿ. ಆಧಾರಗಳಲ್ಲಿ ಎರಡು ವಿಧ: ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರದಲ್ಲಿ ಎರಡು ವಿಧ: ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದಲ್ಲಿ ಮತ್ತೆ ಎರಡು ವಿಧಗಳು. ಅವು ಯಾವ್ಯಾವು ಅಂದರೆ ದೇಶಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ. ಮೌಖಿಕ ಸಾಹಿತ್ಯದಲ್ಲಿ ಮತ್ತೆ ಮೂರು ವಿಧ: ಜನಪದ ಗೀತೆಗಳು ಅಥವಾ ಜನಪದ ಕಥೆಗಳು, ಲಾವಣಿಗಳು, ಐತಿಹ್ಯಗಳು. ಪುರಾತತ್ವ ಆಧಾರಗಳಲ್ಲಿ ಮತ್ತೆ 4 ವಿಧವನ್ನು ನಾವು ನೋಡ್ಬೋದು: ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು, ಇತರೆ ಅವಶೇಷಗಳು.
ನಾನು ಆಗಲೇ ಹೇಳಿದ್ನಲ್ಲ, ಭೌತಿಕ ವಸ್ತುಗಳು, ಮನುಷ್ಯ ಬಳಸಿದಂತಹ ಭೌತಿಕ ವಸ್ತುಗಳನ್ನು ನಾವು ಅವಶೇಷಗಳು ಅಂತ ಕರಿತೀವಿ. ಆ ಅವಶೇಷಗಳನ್ನು ಯಾವ ರೀತಿ ಭೂ ಅಗತ್ಯದಿಂದ ತೆಗಿಬೇಕು, ಆಗಲೇ ಹೇಳಿದ್ನಲ್ಲ, ಉತ್ಖನನ ಅನ್ನೋ ಪದ ನಾನು ಆಗಲೇ ಬಳಸಿದೆ. ಭೂಮಿಯಿಂದ ವಸ್ತುಗಳನ್ನು ತೆಗೆಯೋದು, ಅದು ಹೇಗೆಗೋ ತೆಗಿಯೋಕ್ಕಾಗುತ್ತಾ? ಪುರಾತತ್ವ ಇಲಾಖೆಯವರು ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ಅದನ್ನು ಹೊರ ತೆಗಿಬೇಕು. ಅದನ್ನೇ ಉತ್ಖನನ ಅಥವಾ ಉತ್ಖಲನ ಅಂತ ಕರಿತೀವಿ. ಉತ್ಖನನ ಅಂದ್ರೆ ಏನು? ಮಾನವನ ಪ್ರಾಚೀನ ಅವಶೇಷಗಳು, ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತ. ಹೇಗೆಗೂ ಭೂಮಿಯನ್ನು ಅಗೆಯೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ಭೂಮಿಯನ್ನು ಅಗಿಬೇಕು. ಮತ್ತೊಮ್ಮೆ ಹೇಳ್ತೀನಿ, ಉತ್ಖನನ ಅಂದರೆ ಮಾನವನ ಪ್ರಾಚೀನ ಅವಶೇಷಗಳು, ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತಕ್ಕೆ ಏನಂತ ಕರಿತೀವಿ? ಉತ್ಖನನ ಅಂತ ಕರಿತೀವಿ. ಈಗ ಉತ್ಖನನಕ್ಕೆ ಕೆಲವೊಂದು ವಸ್ತುಗಳನ್ನ ಬಳಸಬೇಕು. ಅದು ಯಾವ್ಯಾವುದು? ಬ್ರಷ್, ಕರಣೆ, ಚಾಕು, ಮರದ ದಬ್ಬಳ ಮುಂತಾದ ವಸ್ತುಗಳನ್ನು ಬಳಸಿ ಭೂಮಿಯಲ್ಲಿರುವಂತಹ ಅವಶೇಷಗಳನ್ನು ಹೊರತೆಗಿತಾರೆ, ವೈಜ್ಞಾನಿಕ ರೀತಿಯಲ್ಲಿ ಹೊರತೆಗಿತಾರೆ. ಈಗ ಹೊರತೆಗೆಯುವಂಥದ್ದು ಸಿಗುವಂತಹ ವಸ್ತುಗಳು ಯಾವ್ಯಾವುದು? ಹೊರತೆಗೆಯುವ ವಸ್ತುಗಳು ಯಾವ್ಯಾವುದು? ನಾನು ಆಗಲೇ ಹೇಳಿದ್ನಲ್ಲ, ಮಡಕೆಯ ಚೂರುಗಳು, ನಾಣ್ಯಗಳು, ಮಣಿಗಳು, ಹರಳುಗಳು, ಎಲುಬುಗಳು ಮುಂತಾದ ವಸ್ತುಗಳು ನಮಗೆ ಉತ್ಖನನದ ಮೂಲಕ ನಮಗೆ ದೊರೆಯುತ್ತೆ. ಇದೆಲ್ಲ ಯಾವುದಕ್ಕೆ ಉದಾಹರಣೆ? ಆಧಾರಗಳು.